ಮುಖ್ಯವಾಗಿ ನೀರು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಕರ್ನಾಟಕ ಬಂದ್ ಮಾಡ್ತೀವಿ, ಈ ರೀತಿಯಾದಂತಹ CWRC CWMAಗಳು ಕೊಡ್ತಾ ಇರುವಂತಹ ಆದೇಶಗಳನ್ನು ಕರ್ನಾಟಕ ಪಾಲಿಸ್ತಾ ಹೋದರೆ ಕರ್ನಾಟಕದವ್ರಿಗೆ ಕುಡಿಯೋದಕ್ಕೆ ನೀರು ಇರದಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ಆಗಸ್ಟ್ ತಿಂಗಳು ಆಯಿತು, ಆಗಸ್ಟ್ ತಿಂಗಳಾದರೂ ಕೂಡ ಕರ್ನಾಟಕದ ಡ್ಯಾಮ್ಗಳಲ್ಲಿ 60% ಮಾತ್ರ ನೀರು ತುಂಬಿದೆ, 100% ತುಂಬಿಲ್ಲ. ಇಂತಹ ಹಂತದಲ್ಲೂ ಕೂಡ ನೀವು 12,000 ಕ್ಯೂಸೆಕ್ ನೀರನ್ನು ಪ್ರತಿನಿತ್ಯ ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ CWRC ಆದೇಶವನ್ನು ಮಾಡಿರುವಂಥದ್ದು, ಶಿಫಾರಸನ್ನು ಮಾಡಿರುವಂಥದ್ದು. ನೀರು ಈಗಲೂ ಕೂಡ ಹೋಗ್ತಾ ಇದೆ, ಕಬಿನಿ ಮೂಲಕವಾಗಿ ಹೋಗ್ತಾ ಇದೆ. ಮಳೆ ಎಲ್ಲಿ ತನಕ ಬರ್ತಾ ಇರುತ್ತೋ ಅಲ್ಲಿ ತನಕ ಹೋಗುತ್ತೆ. ಆದರೆ 15 ದಿವಸಗಳು ಪ್ರತಿನಿತ್ಯ ಬಿಡಬೇಕು ಅಂತ ಹೇಳಿದ್ರೆ, ಒಂದು ವೇಳೆ ನಮಗೆ ಇನ್ಫ್ಲೋ ಕಡಿಮೆ ಆಯಿತು ಅಂತ ಹೇಳಿದಾಗ ಆಗಲೂ ಕೂಡ ಔಟ್ಫ್ಲೋ ಜಾಸ್ತಿನೇ ಮೇಂಟೈನ್ ಮಾಡಬೇಕು ಅಂತೇಳಿ ಆದಾಗಲೇ ಸಮಸ್ಯೆ ಎದುರಾಗುವಂಥದ್ದು ಕರ್ನಾಟಕಕ್ಕೆ. ಅದರ ಬಗ್ಗೆ ನಾವು ವರದಿಯನ್ನು ತೋರಿಸ್ತೀವಿ. ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ವಾದ ಮಾಡ್ತಾರೆ, MA ಇದೆ, ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ನಾಳೆ ಕೇಸ್ ಇದೆ. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ಕಾವೇರಿ ಕೊಳ ಉಳಿತಿದೆ. CWM ಆದೇಶ ಮಾಡಬೇಕಾಗಿಲ್ಲ, ಕರ್ನಾಟಕ ಸರ್ಕಾರ ತಿರಸ್ಕರಿಸಬೇಕು. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಸಂಪೂರ್ಣ ಆಗುತ್ತೆ. ಕಾವೇರಿ ನೀರು ಹಂಚಿಕೆ ವಿಚಾರ ಬಂದಾಗ ಪದೇ ಪದೇ ಕರ್ನಾಟಕಕ್ಕೆ ಅನ್ಯಾಯ ಅನ್ನೋ ಆರೋಪ, ಹೋರಾಟ, ಪ್ರತಿಭಟನೆ, ಕರ್ನಾಟಕ ಬಂದ್ ಘೋಷಣೆ. ಈ ಬಾರಿಯೂ ಅದೇ ಆಗ್ತಿದೆ. ಮೊನ್ನೆ ಜುಲೈ 30ರಂದು ಕೂಡ ಕರ್ನಾಟಕಕ್ಕೆ ಬರೆ ಎಳೆಯುವ ಆದೇಶ ಹೊರಬಿದ್ದಿತ್ತು. ನಿತ್ಯವೂ 3,500 ಕ್ಯೂಸೆಕ್ ನೀರು ಹರಿಸುವಂತೆ ಆದೇಶ ಹೊರಬಿದ್ದಿತ್ತು. ಪುಣ್ಯಕ್ಕೆ ವಯನಾಡು, ಕೊಡಗು ಭಾಗದಲ್ಲಿ ಮಳೆಯಾದ ಕಾರಣಕ್ಕೆ ತುಂಬಿದ ಕಪಿಲಾ ಡ್ಯಾಂನಿಂದ ತಮಿಳುನಾಡಿಗೆ ನೀರು ಹರಿದು ಹೋಗಿತ್ತು. ಸರ್ಕಾರವು ನಿಶ್ಚಿಂತೆಯಾಗಿತ್ತು. ಆದರೆ ಇದೀಗ ಮತ್ತೆ ನೀರು ಬಿಡುವಂತೆ ಆದೇಶಿಸಿರೋದು ಸರ್ಕಾರಕ್ಕೂ ರೈತರಿಗೂ ಶಾಕಿಂಗ್ ಸುದ್ದಿಯೇ. ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು CWRC ಶಿಫಾರಸು ಮಾಡಿದೆ. CWRC ಶಿಫಾರಸನ್ನು ಎತ್ತಿ ಹಿಡಿದಿರುವ CWMA ಕೂಡ ನೀರು ಹರಿಸುವಂತೆ ಆದೇಶಿಸಿದೆ. ಕರ್ನಾಟಕದಿಂದ ತಮಿಳುನಾಡಿಗೆ ನಿತ್ಯವೂ 12,000 ಕ್ಯೂಸೆಕ್ ನೀರು ಬಿಡಲು ಶಿಫಾರಸು ಮಾಡಿತ್ತು CWRC. ನಾಳೆ ಬೆಳಿಗ್ಗೆ 8 ಗಂಟೆಯಿಂದಲೇ 15 ದಿನಗಳ ಕಾಲ ನೀರು ಹರಿಸಲು ಶಿಫಾರಸು ಮಾಡಿತ್ತು. ಡ್ಯಾಂಗಳ ನೀರಿನ ಮಟ್ಟ, ಮಳೆ ಮುನ್ಸೂಚನೆ ಆಧರಿಸಿ ಶಿಫಾರಸು ಮಾಡಲಾಗಿತ್ತು. CWRC ಶಿಫಾರಸು ಎತ್ತಿ ಹಿಡಿದ ಪ್ರಾಧಿಕಾರ ನೀರು ಬಿಡಲು ಆದೇಶ ಮಾಡಿದೆ. ಈಗ ಈ ಸಿಚುವೇಶನ್ ಏನಾಗಿದೆ, ಇದು ಬಹಳ ಡೈನಮಿಕ್ ಸಿಚುವೇಶನ್ ಇದೆ. ಹೋದ ಸಮಯದಲ್ಲಿ ಆಗಿರ್ತಕ್ಕಂಥ ಆದೇಶ ಏನಿತ್ತು, ಮೇಲ್ನೋಟಕ್ಕೆ ನಮಗೆ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದಾಗಲೂ ಕೂಡ ತದನಂತರ ಕಬಿನಿನಲ್ಲಿ ಹೆಚ್ಚಿನ ಮಳೆ ಆದವಾಗ ನಾವು ಅದನ್ನು ನಿಭಾಯಿಸಲಿಕ್ಕೆ ನಮಗೆ ಸಾಧ್ಯವಾಯಿತು. ಮುಂಬರುವ ದಿನಗಳಲ್ಲಿ ಕೂಡ ಯಾವ ರೀತಿಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ ಆಗತ್ತೆ, ಈ ಕ್ಷಣದಲ್ಲಿ ನಮಗೆ ಖಂಡಿತ ಅದರ ಬಗ್ಗೆ ಕಷ್ಟ ಸಾಧ್ಯ ಅಂತ ಹೇಳಿ ನಾವು ಎನ್ಕೊಂಡಿದ್ದೀವಿ. ಈ ವಿಷಯ ಬಗ್ಗೆ ಬೇರೆ ಬೇರೆ ಆಯಾಮಗಳಿದೆ, ಬೇರೆ ಬೇರೆ ಡೈಮೆನ್ಷನ್ಸ್ ಟು ದ ಪ್ರಾಬ್ಲಮ್. ಅದನ್ನ ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ತದನಂತರ ಅದರ ಬಗ್ಗೆ ಏನು ಲೀಗಲ್ ರೆಮಿಡಿ ಇದೆ, ಕಾನೂನು ದೃಷ್ಟಿಯಿಂದ ನಾವು ಏನೇನೋ ಉಪಾಯಗಳನ್ನು ಮಾಡಬಹುದು ಅಥವಾ ಯಾವ ರೀತಿಯಲ್ಲಿ ನಾವು ನ್ಯಾಯವನ್ನು ಪಡೆಯಬಹುದು ರಾಜ್ಯಕ್ಕೆ, ಅದರ ಬಗ್ಗೆ ಖಂಡಿತ ಕ್ರಮವನ್ನು ಕೈಗೊಳ್ತೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಬಿಡಲು ಸಾಧ್ಯವಿಲ್ಲ ಎಂದೇ CWRC ಮುಂದೆ ಕರ್ನಾಟಕ ವಾದ ಮಂಡನೆ ಮಾಡಿತ್ತು. ಕಾವೇರಿ ಕೊಳ್ಳದ ಡ್ಯಾಂಗಳಿಗೆ ಒಳಹರಿವು ಕಡಿಮೆಯಾಗ್ತಿದೆ. 30 ವರ್ಷಗಳ ಸರಾಸರಿಗೆ ಹೋಲಿಸಿದರೆ 47% ಮಳೆ ಕೊರತೆಯಾಗಿದೆ. ಡ್ಯಾಂಗಳಲ್ಲಿ ಕೇವಲ 77.746 TMC ನೀರಿದೆ. ಆಗಸ್ಟ್ 10ರ ತನಕ 52,500 ಕ್ಯೂಸೆಕ್ ಬಿಡಬೇಕಿತ್ತು. ಆದರೆ ನಾವು 86,942 ಕ್ಯೂಸೆಕ್ ನೀರು ಬಿಟ್ಟಿದ್ದೇವೆ. ಮಳೆ ಕೊರತೆ ಮುನ್ಸೂಚನೆ ಇರೋ ಕಾರಣಕ್ಕೆ ನೀರು ಬಿಡಲು ಆಗಲ್ಲ. ಕುಡಿಯುವ ನೀರು, ಕೃಷಿ, ಮೂಲಭೂತ ಅಗತ್ಯಗಳಿಗೆ ಅವಶ್ಯಕತೆ ಇದೆ ಎಂದು ಕರ್ನಾಟಕ ವಾದ ಮಾಡಿತ್ತು. ಇದಕ್ಕೆ ಪೂರಕವಾಗಿ ತಮಿಳುನಾಡು ಸರ್ಕಾರ ಕೂಡ ವಾದ ಮಾಡಿತ್ತು. ಈ ಹಿಂದೆ ಮಾಡಿದ್ದ 15 ದಿನಗಳ ಕಾಲವು ನಿತ್ಯವೂ 3,500 ಕ್ಯೂಸೆಕ್ ಬಿಡಬೇಕೆಂಬ ಆದೇಶ ಪಾಲನೆಯಾಗಿಲ್ಲ. ನೀರಿನ ಹಂಚಿಕೆಯ ಸಂಕಟ ಸೂತ್ರ ಪಾಲನೆಯಾಗಿಲ್ಲ. ಹಿಂಬಾಕಿಯ 21.357 TMC ನೀರು ಹರಿಸಲೇಬೇಕು. ಆಗಸ್ಟ್ 13ರಿಂದ ಆಗಸ್ಟ್ 31ರವರೆಗೆ ನೀರು ಹರಿಸಲು ಸೂಚನೆ ಕೊಡಿ. ಕಬಿನಿ, KRSನಿಂದಲೂ ನೀರು ಹರಿಸುವಂತೆ ಸೂಚಿಸಿ. ಹಾಗೆ ಆಗಸ್ಟ್ ಅಂತ್ಯಕ್ಕೆ ತಮಿಳುನಾಡಿಗೆ 37 TMC ನೀರು ಹರಿಸಬೇಕು ಎಂದು ವಾದ ಮಾಡಿತ್ತು.
ತಮಿಳುನಾಡಿಗೆ ಕಾವೇರಿ ನೀರು ಬಿಡಿ ಎಂಬ ಆದೇಶ ಹೊರಬೀಳುತ್ತಲೇ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರೈತರು ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಮಂಡ್ಯ ಜಿಲ್ಲೆಯ ಜನರಿಗೆ ಇದೊಂದು ಮರಣ ಶಾಸನ ಎಂದು ಆಕ್ರೋಶ ಹೊರಹಾಕಿದ್ರು. ಆದೇಶ ಅಮಾನತು ಮಾಡಬೇಕು, ನೀರು ಬಿಡಬಾರದು ಎಂದು ಆಗ್ರಹಿಸಿದ್ರು. ಈಗಾಗಲೇ ಒಂದು ವಾರದಿಂದ ತಮಿಳುನಾಡು ನೀರು ಬಿಟ್ಟಿದೆ. ನಮ್ಮ ಜಲಾಶಯ ವ್ಯಾಪ್ತಿ ಇರತಕ್ಕಂಥ ಅಚ್ಚುಕಟ್ಟು ನಾಲೆಗಳಿಗೆ ನೀರೇ ಬಿಟ್ಟಿಲ್ಲ. ಈಗಲೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ನಾಲೆಗಳಿಗೆ ನೀರು ಬಿಡಿ, ವ್ಯವಸಾಯ ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲ ಚಾನಲ್ಗಳಿಗೆ ನೀರನ್ನು ಬಿಡುವಂಥ ಕೆಲಸ ಮಾಡಬೇಕಾಗ್ತದೆ. 13ನೇ ತಾರೀಕಿನಿಂದ ಶುರುವಾಗುವಂಥ ಶಾಸನಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಮಂಡಿಸಿ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ರಾಜಕೀಯ ಒಂದು ನಿರ್ಧಾರವನ್ನು, ಸ್ಪಷ್ಟ ನಿರ್ಧಾರವನ್ನು ಮಾಡಬೇಕು ಅಂತ ಹೇಳ್ತಿದ್ದೀವಿ. ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡ್ಕೋಬೇಕು. ಹಿತರಕ್ಷಣೆ ಕಾಪಾಡದೇ ಇದ್ದರೆ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಚಳುವಳಿಯ ನಡೆಸಬೇಕಾಗುತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೀವಿ. ಮೈಸೂರಿನ ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ ಮುಂಭಾಗ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸಿತು. ರೈತರ ಕೃಷಿಗೆ, ನಾಲೆಗಳಿಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಬಿಟ್ಟರೆ ಜೋಕೆ ಎಂದು ಎಚ್ಚರಿಕೆ ನೀಡಲಾಯಿತು. ಕುಡಿಲಿಕ್ಕೂ ನೀರಿರುವುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದ. ಆದರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ನಾನು ನೀರು ಕೊಡದೇ ಇಲ್ಲ ಅಂತಕ್ಕಂಥ ನಿಲುವು ಬಂದ್ರೆ ಮಾತ್ರ ಕಾವೇರಿ ಕೊಳ ಉಳಿತದೆ. ಯಾವುದೇ ಕಾರಣಕ್ಕೂ ಸರ್ಕಾರ ಖಡಕ್ಕಾಗಿ ಏನು CWRC ಏನು ತೀರ್ಪು ಕೊಟ್ಟದೆ ಅದು ನಮ್ಮ ರೈತರಿಗೆ ಮರಣ ಶಾಸನ ಬರೆದಂಗೆ. ಗುರುವಾರ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ? ಮತ್ತೆ ತಮಿಳುನಾಡಿಗೆ ನೀರು ಬಿಡಿ ಎಂಬ ಆದೇಶದ ಬೆನ್ನಲ್ಲೇ ಬಂದ್ ಮಾತು ಜೋರಾಗಿದೆ. ಆಗಸ್ಟ್ 13ರ ಗುರುವಾರ ಕರ್ನಾಟಕ ಬಂದ್ ಮಾಡಲು ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕನ್ನಡಪರ ಸಂಘಟನೆಗಳೊಂದಿಗೆ ಸಭೆ ಮಾಡಿದ ವಾಟಾಳ್ ನಾಗರಾಜ್ ಸಮಗ್ರ ಕರ್ನಾಟಕದ ದೃಷ್ಟಿಯಿಂದ ಕಾವೇರಿ ಉಳಿವಿಗಾಗಿ ಬಂದ್ ಮಾಡೋಣ ಎಂದರು. ನಾವು ಹೋರಾಟ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ, ಅಖಂಡ ಕರ್ನಾಟಕಕ್ಕಾಗಿ ಬಂದ್. ಆದ್ದರಿಂದ ಯಾವ ಅಪಪ್ರಚಾರಕ್ಕೆ ಕಿವಿ ಕೊಡದೆ ಸಮಗ್ರವಾಗಿ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ ಸಂಪೂರ್ಣ ಆಗುತ್ತೆ. ಬಂದ್ಗೆ ಬೆಂಬಲ ಕೊಡಬೇಕು. ಬಂದು ಯಾವುದೇ ಅಹಿತಕರ ಘಟನೆ ಆಗದೆ ಅದ್ಭುತವಾಗಿ ಪ್ರೀತಿಯಿಂದ, ಗೌರವದಿಂದ ಬಂದ್ ಆಗೇ ಆಗುತ್ತೆ. ವಾಟಾಳ್ ಕರೆ ಕೊಟ್ಟಿರುವ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಎಂಬ ಬಗ್ಗೆ ಸಂಘಟನೆಗಳಲ್ಲೇ ಪರ ವಿರೋಧ ವ್ಯಕ್ತವಾಗಿದೆ. ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ನಾಳೆ ಸಭೆ ಮಾಡಿ ತೀರ್ಮಾನ ಮಾಡಲಾಗುತ್ತೆ. ಬೆಂಗಳೂರಿನ ಆದರ್ಶ ಆಟೋ ಸಂಘಟನೆ ಕೇವಲ ನೈತಿಕ ಬೆಂಬಲ ಘೋಷಣೆ ಮಾಡಿದೆ. ಕಾನೂನು ಹೋರಾಟ, ತಂತ್ರಜ್ಞರ ಸಲಹೆಗೆ ಮುಂದಾದ ಸರ್ಕಾರ. ನಾಳೆ ಸಂಜೆ 4 ಗಂಟೆಗೆ ಸರ್ಕಾರದ ಮಹತ್ವದ ಸಭೆ. ತಮಿಳುನಾಡಿಗೆ ನೀರು ಬಿಡಬೇಕೆಂಬ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ಸರ್ಕಾರ ಮುಂದಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲವಾದ ಮಂಡನೆಗಾಗಿ ಕಾನೂನು ಹಾಗೂ ತಂತ್ರಜ್ಞರ ಸಲಹೆ ಪಡೆದು ಸಿದ್ಧಗೊಳ್ಳುತ್ತಿದೆ. ನಾಳೆ ಸಂಜೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ಮಾಡಿ ಅಧಿವೇಶನ, ತಮಿಳುನಾಡಿಗೆ ನೀರು ಬಿಡುವ ವಿಚಾರ, ಪ್ರಸಕ್ತ ವಿದ್ಯಮಾನಗಳ ಸಮಾಲೋಚನೆ ಮಾಡಲು ಸರ್ಕಾರ ಮುಂದಾಗಿದೆ. ಕಾವೇರಿ ನೀರಿನ ವಿಚಾರವಾಗಿ ಮುಂದಿನ ಕಾನೂನು ಹೋರಾಟದ ರೂಪುರೇಷೆಯ ಬಗ್ಗೆಯೂ ಸಭೆಯಲ್ಲಿ ತೀರ್ಮಾನಗಳಾಗಲಿವೆ. ರೈತರ ರಕ್ಷಣೆ ಮಾಡುವ ಕೆಲಸ ಮಾಡುತ್ತೇವೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅಭಯ ನೀಡಿದ್ದಾರೆ. ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ಇರಿಗೇಷನ್ ಮಿನಿಸ್ಟ್ರು ಎಲ್ಲ ಕೂಡ ನಾನು ಮಾತಾಡಿ ನನಗಾಗಲೇ ಹೇಳಿದ್ದೇನೆ, ಸುಮ್ಮನೆ ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರನೇ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರನ್ನ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾನೆ. ನಮಗೆ ಮುಂಗಾರು ಮಳೆ ಇನ್ಮೇಲೆ ಕಡಿಮೆ ಆಗುತ್ತೆ. ಬಂದ್ರೆ ಆಗಸ್ಟಲ್ಲಿ ಬಂದಂಗೆ ಆಮೇಲೆ ಇಲ್ಲ. ಅವ್ರಿಗೆ ತಮಿಳುನಾಡಿಗೆ ಹಿಂಗಾರು ಮಳೆ ಬಿಡುತ್ತೆ. ಅವ್ರಿಗಿನ್ನೂ ಅವಕಾಶ ಇದೆ. ನೋಡೋಣ, ನಮ್ಮ ವಾದ ಮಾಡ್ತಾರೆ. ಮಳೆ ಬಿದ್ದರೆ ನಮಗೇನು ತೊಂದರೆ ಇಲ್ಲ. ಮಳೆ ಬೀಳದೆ ಕಡಿಮೆ ಆಯ್ತಾ ಬಂದರೆ ಇನ್ಫ್ಲೋ ಕಬಿನಿನಲ್ಲಿ, ಆರಂಗಿನಲ್ಲಿ, ಹೇಮಾವತಿನಲ್ಲಿ, KRS ಅಲ್ಲಿ ನಿಂತು ಹೋದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ನಾವು ತಿರ್ಗಾ CWMAನೂ ಇದೇ ಕೊಡ್ತಾರೆ, CWRCನೂ ಇದೇ ಕೊಡ್ತಾರೆ.
ಮೇಕೆದಾಟು ಕಟ್ಕೊಂಡ್ಮೇಲೆ ನಮ್ಗೆ ಎಷ್ಟು ನೀರು ನಾವು ಶೇಖರಣೆ ಮಾಡಬೇಕು, ಎಷ್ಟು ಬಿಡಬೇಕು, ನಮ್ಗೆ ಯಾವ ರೀತಿ ಅನುಕೂಲ ಪಡ್ಕೋಬೇಕು ಅಂತ ಮಾಡಕ್ಕಾಗ್ತದೆ. ನೀವು ಮೇಕೆದಾಟು ಯೋಜನೆನ ನೀವು ಮೇಕೆದಾಟು ಡ್ಯಾಮ್ ನ ಕಟ್ಟಗಂಟನೂ ಕೂಡ ಈ ಚರ್ಚೆಗಳು, ಈ ಗೊಂದಲಗಳು ನಡೀತಾನೆ ಇರ್ತದೆ. ನಮ್ಮ ರಾಜ್ಯಕ್ಕೆ ಏನಾದ್ರೂ ಕೂಡ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟು ನಾವು ಡ್ಯಾಮ್ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಹಣನೂ ಕೂಡ ಕೇಂದ್ರ ಸರ್ಕಾರ ಕೊಟ್ರೆ ನಾವು ಬಹುಶಃ ಈ ಒಂದು ಸಮಸ್ಯೆಗಳಿಂದ ಮುಕ್ತಿ ಹೊಂದ್ತೀವಿ. ಮೊನ್ನೆ ರೀತಿ ಮುಂದೆಯೂ ಮಳೆ ಬಂದರೆ ಓಕೆ, ಇಲ್ಲವಾದ್ರೆ ಸಂಕಷ್ಟ ಎದುರಾಗುವುದು ನಿಶ್ಚಿತ. ಇಂಥ ಸಂಕಷ್ಟದ ಸ್ಥಿತಿಯಿಂದ ಪಾರಾಗಲು ಸರ್ಕಾರ ಏನು ಮಾಡುತ್ತೆ ಎಂಬ ಕುತೂಹಲ ಮೂಡಿದೆ. ಅಧಿವೇಶನ ಕೂಡ 3 ದಿನ ಇರೋದ್ರಿಂದ ಪ್ರತಿಪಕ್ಷಗಳ ಟೀಕೆಗಳಿಗೂ ಸರ್ಕಾರ ಉತ್ತರ ಕೊಡಬೇಕಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆ ಇಡುವ ಅನಿವಾರ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಗೇಂದ್ರ, ಮತ್ತೊಮ್ಮೆ ಸ್ವಾಗತ. ದರ್ಶನಕ್ಕೆ ರಿಲೀಫ್ ಸಿಕ್ಕಿದೆ, ಆದರೆ ಯಾವ ಸ್ವರೂಪದ ರಿಲೀಫ್ ಅನ್ನೋದನ್ನು ನಿಮಗೆ ವಿವರಿಸ್ತೀನಿ. ಬಹಳ ಮುಖ್ಯವಾಗಿ ಇದು 1 ವಾರದ ಬ್ರೇಕ್. ಇದು ಯಾಕಂದ್ರೆ ಜೈಲಲ್ಲಿರುವಂಥ ನಟ ದರ್ಶನ್ಗೆ 1 ವಾರದ ಸಣ್ಣ ರಿಲೀಫ್ ಅನ್ನ ಈಗ ಕೋರ್ಟ್ ಕೊಟ್ಟಿದೆ. ಆಗಸ್ಟ್ 18ರವರೆಗೂ ಪ್ರದೋಷ್ ಹೇಳಿಕೆಯನ್ನ ದಾಖಲಿಸುವಂತಿಲ್ಲ. ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಮನವಿಗೆ ಸ್ಪಂದನೆಯನ್ನ ಕೋರ್ಟ್ ಮಾಡಿದೆ. ಆಗಸ್ಟ್ 18ರ ನಂತರ ಪ್ರದೋಷ್ ಹೇಳಿಕೆಯನ್ನ ದಾಖಲಿಸುವ ಸಾಧ್ಯತೆ ಇದ್ದೇ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರದೋಷ್ಗೆ ಸೂಕ್ತ ಭದ್ರತೆಯನ್ನು ಒದಗಿಸುವ ಕೆಲಸವನ್ನ ಈಗ ಪೊಲೀಸರು ಮಾಡಬೇಕಾಗತ್ತೆ, ಜೈಲಧಿಕಾರಿಗಳು ಮಾಡಬೇಕಾಗತ್ತೆ. ಪ್ರದೋಷ್ಗೆ ಪ್ರತ್ಯೇಕ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಿಗೆ ಸೂಚನೆಯನ್ನ ನೀಡಲಾಗಿದೆ. ಅವರು ಪ್ರದೋಷ್ ಇನ್ನು ಮುಂದೆ ದರ್ಶನ್ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರಾಗಬೇಕಾಗಿಲ್ಲ. ಇಲ್ಲಿ ದಿವಾಕರ್ ಅವರು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಪ್ರದೋಷ್ ಪರವಾಗಿ ವಾದ ಮಂಡಿಸಿದ್ದಾರೆ. ಪ್ರದೋಷ್ ಅಪ್ರೂವರ್ ಆಗೋದಕ್ಕೆ ಬಯಸಿದ್ದಾರೆ. ಪ್ರದೋಷ್ ಅವರು ಅಪ್ರೂವರ್ ಆಗೋದಕ್ಕೆ ಬಯಸಿದ್ದು ಅವರ ಹೇಳಿಕೆಯನ್ನು ಕೋರ್ಟ್ ಪಡಿಬೇಕು ಅನ್ನೋದನ್ನ ಮನವಿ ಮಾಡಿದ್ರು. ಮತ್ತು ಪ್ರಕರಣದಲ್ಲಿ 3 ಬೇರೆ ಬೇರೆ ಆಯಾಮಗಳು ಕೂಡ ಇದ್ದಾವೆ. ಅಂದರೆ ಇದರಲ್ಲಿ ಒಂದು ಕಡೆಯಲ್ಲಿ ಕಿಡ್ನ್ಯಾಪ್ ಆಗಿದೆ, ಅದಾದ ನಂತರ ಕೊಲೆ ಆಗಿದೆ, ಅದಾದಮೇಲೆ ಸಾಕ್ಷ್ಯನಾಶದ ಯತ್ನಗಳು ನಡೆದಿರುವಂಥದ್ದು. ಆದಷ್ಟು ಬೇಗ ಪ್ರದೋಷ್ ಅರ್ಜಿಯನ್ನು ಪರಿಗಣಿಸಬೇಕು ಅನ್ನುವಂಥದ್ದನ್ನು ಮನವಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಹೇಳಿಕೆಯನ್ನು ದಾಖಲಿಸಬೇಕು ಅನ್ನೋದನ್ನು ಕೂಡ ಮನವಿ ಮಾಡಿಕೊಂಡ್ರು. ತಡವಾದರೆ ಅವರ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದರು. ಮಾಫಿ ಅರ್ಜಿಗೆ ಇತರೆ ಆರೋಪಿಗಳು ಪ್ರಶ್ನೆಯನ್ನ ಮಾಡುವಂತಿಲ್ಲ ಅನ್ನುವ ವಾದವನ್ನ ದಿವಾಕರ್ ಅವರು ಮಂಡಿಸಿದ್ರು. ಆದರೆ ಇದಕ್ಕೆ ಪ್ರತಿವಾದ ಮಂಡಿಸಿದ ಹಷ್ಮತ್ ಪಾಷಾ ಅವರು ಪ್ರದೋಷ್ ಇನ್ನೂ ಕೂಡ ಆರೋಪಿಯಾಗಿದ್ದಾರೆ, ಆತ ಇನ್ನೂ ಕೂಡ ಆರೋಪಿ, ಆತ ಇನ್ನೂ ಕೂಡ ಸಾಕ್ಷಿಯಾಗಿಲ್ಲ. ಹೀಗಿರುವಾಗ ಆತನ ವಿರುದ್ಧದ ನ್ಯಾಯಾಲಯ ಇನ್ನೂ ಕೂಡ ಈ ಅರ್ಜಿಯನ್ನ ಪರಿಗಣಿಸಿಲ್ಲ. ಆತ ಹಾಕಿರುವಂತಹ ಅರ್ಜಿಯನ್ನ ಅಂಗೀಕಾರ ಮಾಡಿಲ್ಲ, ಅದನ್ನು ಪರಿಗಣಿಸಿಲ್ಲ. ಹೈಕೋರ್ಟ್ನಲ್ಲಿ ಪ್ರಶ್ನಿಸೋದಕ್ಕೂ ಕೂಡ ಅವಕಾಶ ನಮಗೆ ಇದ್ದೇ ಇದೆ. ಹೀಗಾಗಿ ಆದೇಶ ಎತ್ತಿ ಹಿಡಿದ್ರೆ ಪ್ರಕ್ರಿಯೆಯನ್ನ ನೀವು ಮುಂದುವರಿಸಿ ಅಂತ ಹೇಳ್ತಾನೆ ಅವರು ತಕ್ಷಣಕ್ಕೆ ಪ್ರದೋಷ್ ಹೇಳಿಕೆಯನ್ನು ದಾಖಲಿಸಬಾರದು ಅನ್ನುವಂತಹ ಮನವಿಯನ್ನು ಮಾಡಿದ್ರು. ಪ್ರದೋಷ್ ಹೇಳಿಕೆ ದಾಖಲಿಸೋದಕ್ಕಿಂತ ಮುಂಚಿತವಾಗಿ ಒಂದು ಬ್ರೀತಿಂಗ್ ಟೈಮ್ ಆದರೂ ನಮಗೆ ಕೊಡಿ, ನೀವು ಇಷ್ಟು ತರಾತುರಿಯಲ್ಲಿ ಇದನ್ನ ನಡೆಸಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ರು. ಹೀಗಾಗಿನೇ ಕೋರ್ಟ್ 1 ವಾರಗಳ ತಾತ್ಕಾಲಿಕವಾಗಿ 1 ವಾರಗಳ ರಿಲೀಫ್ ಅನ್ನು ಕೊಟ್ಟಿದೆ. 1 ವಾರಗಳ ನಂತರ ನಾವು ಹೇಳಿಕೆಯನ್ನು ದಾಖಲಿಸುವ ಪ್ರಕ್ರಿಯೆಯನ್ನು ಮಾಡಬಹುದು ಅನ್ನೋದನ್ನ ಕೋರ್ಟ್ ಕೂಡ ಹೇಳಿದೆ. ಹೀಗಾಗಿ ಸದ್ಯಕ್ಕೆ 18ರವರೆಗೆ ಆತನ ಹೇಳಿಕೆಯನ್ನು ದಾಖಲಿಸುವಂತಿಲ್ಲ ಅನ್ನುವಂಥ ಆದೇಶ ಕೋರ್ಟ್ನಿಂದ ಹೊರಬಿಟ್ಟಿರುವಂಥದ್ದು. ಇದಾಗಿತ್ತು ಉತ್ತರ ಪಂಚಾಯಿತಿ. ನಮಸ್ಕಾರ.